ಇಸ್ರೇಲ್ ಮೇಲೆ ದಾಳಿಯನ್ನು ತೀವ್ರಗೊಳಿಸಿದೆ ಮತ್ತು ದಾಳಿ ಈಗ ತೈಲದಿಂದ ಬ್ಯಾಂಕ್ಗಳ ಮೇಲೆ ತಿರುಗಬಹುದಾದ ಆತಂಕ ಹೆಚ್ಚಿದೆ. ಇದು ಗಲ್ಫ್ ರಾಷ್ಟ್ರಗಳನ್ನು ತೀವ್ರವಾಗಿ ಕಾಡುತ್ತಿರುವ ಸಂಗತಿ. ಇಸ್ರೇಲ್ನ ರಾಡಾರ್ಗಳು ನಾಶವಾದಂತೆ ಕ್ಷಿಪಣಿಗಳು ಕಡಿಮೆಯಾಗಿ ಇರಾನ್ ಡ್ರೋನ್ ದುರ್ಬಲಗೊಳ್ಳತೊಡಗಿದೆ. ಕ್ಷಿಪಣಿಗಳು ಟೆಲ್ ಅವೀವಿಗೆ ಬೀಳ್ತಾ ಇದ್ದು ಗಣನೀಯ ವಿನಾಶಕ್ಕೆ ಕಾರಣವಾಗಿದೆ. ಈ ಸುದ್ದಿ ಹೊರಹೋಗದಂತೆ ಇಸ್ರೇಲ್ ಮಾಧ್ಯಮಗಳು ಅಥವಾ ಸಾರ್ವಜನಿಕರು ಅಂತಹ ವಿಡಿಯೋಗಳನ್ನು ತೆಗೆದುಕೊಳ್ಳದಂತೆ ನಿರ್ಬಂಧಿಸಲಾಗಿದೆ. ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾಗಳು ಕೂಡ ನಾಶವಾಗಿದೆ. ಯುದ್ಧ ನಿಲ್ಲುವುದಿಲ್ಲ ಎಂದು ಸ್ಪಷ್ಟವಾಗಿದೆ. ಅಬ್ಬರಿಸ್ತಿದ್ದ ನೆತನ್ಯಾಹು ಎಲ್ಲಿ ಅನ್ನುವ ಪ್ರಶ್ನೆ ಎತ್ತಿದೆ. ಇಸ್ರೇಲ್ನಲ್ಲಿ ವಾಸ ಮಾಡುವ ಅನೇಕ ಜನ ದ್ವಿಪೌರತ್ವ ಹೊಂದಿರುವವರು. ಅವರು ಇತರ ದೇಶದ ನಾಗರಿಕರು. ಅನೇಕ ಅಮೆರಿಕನ್ನರು ಇಸ್ರೇಲಿ ಪೌರತ್ವ ಹೊಂದಿದ್ದು ಈಗ ಅಮೆರಿಕಕ್ಕೆ ವಾಪಸ್ಸಾಗ್ತಿದ್ದಾರೆ. ದುಬೈ ವಿಮಾನ ನಿಲ್ದಾಣದಲ್ಲೂ ಜನದಟ್ಟಣೆ ಇದೆ. ಜನ ದುಬೈ ಬಿಡುವ ಬಗ್ಗೆ ಕೂಡ ಮಾತನಾಡುತ್ತಿದ್ದಾರೆ. ಮತ್ತೊಂದು ಕಡೆ ಈಗ ತೈಲದಿಂದ ಆರ್ಥಿಕತೆ ಕಡೆಗೆ ತಿರುಗಿದೆ. ಬ್ಯಾಂಕ್ಗಳ ಮೇಲೆ ದಾಳಿ ಭೀತಿ ಶುರುವಾಗಿದೆ. ಇಸ್ರೇಲ್, ಕತಾರ್, UAE, ದುಬೈ, ಅಬುಧಾಬಿ, ರಿಯಾದ್ ಹೀಗೆ ಗಲ್ಫ್ ರಾಷ್ಟ್ರಗಳಾದ್ಯಂತ ಬ್ಯಾಂಕ್ಗಳನ್ನು ಖಾಲಿ ಮಾಡಲಾಗ್ತಿದೆ. HSBC, ಸಿಟಿ ಬ್ಯಾಂಕ್ಗಳು ತಮ್ಮ ಎಲ್ಲ ಉದ್ಯೋಗಿಗಳಿಗೆ ಕಚೇರಿಗೆ ಬರದಂತೆ ಹೇಳಿವೆ. ಬ್ಯಾಂಕ್ಗಳನ್ನು ಮುಚ್ಚಲಾಗಿದೆ. ಇದನ್ನು ಪ್ರಾರಂಭಿಸಿದ್ದು ಇರಾನ್ ಅಲ್ಲ. ಇಸ್ರೇಲ್ ಟೆಹರಾನ್ನಲ್ಲಿರುವ ಬ್ಯಾಂಕ್ ಮೇಲೆ ಬಾಂಬ್ ದಾಳಿ ಮಾಡಿ ಬ್ಯಾಂಕಿಗೆ ಹಾನಿ ಮಾಡಿ ಹಲವಾರು ಉದ್ಯೋಗಿಗಳನ್ನು ಕೊಂದ ಕಾರಣ ಇರಾನ್ ಕೂಡ ಬ್ಯಾಂಕ್ಗಳ ಮೇಲೆ ದಾಳಿ ನಡೆಸುವ ಮಾತನಾಡಿವೆ. ನಾವು ನಿಮ್ಮನ್ನು ಬಿಡುವುದಿಲ್ಲ, ನಿಮ್ಮ ಬ್ಯಾಂಕ್ಗಳ ಮೇಲೂ ದಾಳಿ ಮಾಡ್ತೇವೆ ಎಂದು ಹೇಳಿವೆ. ಇನ್ನು ಮುಂದೆ ಕೇವಲ ತೈಲ ಮತ್ತು ಅನಿಲದ ಬಗ್ಗೆ ಅಲ್ಲ, ಹಣದ ಬಗ್ಗೆನೂ ಕೂಡ ಆಗಿದೆ. ಬ್ಯಾಂಕ್ ವಲಯಗಳನ್ನು ಮುಚ್ಚುವುದು ಅಂದರೆ ವಹಿವಾಟುಗಳನ್ನು ಮುಚ್ಚುವುದು ಕೂಡ ಆಗಿದೆ. ಇರಾನ್ ಈಗ ಆ ವಲಯಕ್ಕೂ ತೀವ್ರ ಹೊಡೆತ ನೀಡಿದೆ. ದುಬೈನಲ್ಲಿ 2 ಕ್ಷಿಪಣಿಗಳನ್ನು ಬೀಳಿಸಿರುವುದಾಗಿ ಹೇಳಲಾಗಿದೆ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ 2 ಡ್ರೋನ್ಗಳು ಬಿದ್ದಿವೆ ಎಂಬ ವರದಿಗಳು ಕೂಡ ಇವೆ. ಈಗ ಎದುರಾಗ್ತಾ ಇರುವುದು ತೈಲ ಬಿಕ್ಕಟ್ಟು ಮತ್ತು ಜಾಗತಿಕ ಪರಿಣಾಮ ಏನು ಅಂತ ಹೇಳಿದ್ರೆ, ಇಸ್ರೇಲ್ ಅಥವಾ ಅದರ ಮಿತ್ರ ರಾಷ್ಟ್ರಗಳಿಗೆ ಹೋಗುವ ಯಾವುದೇ ತೈಲ ಟ್ಯಾಂಕರ್ ಅನ್ನು ಮಿಲಿಟರಿ ಗುರಿ ಎಂದು ಪರಿಗಣಿಸುವುದಾಗಿ ಇರಾನ್ ಘೋಷಿಸಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಒಂದು ಹನಿ ತೈಲವು ಈ ದೇಶಗಳಿಗೆ ಹೋಗಲು ಬಿಡುವುದಿಲ್ಲ ಎಂದು ಕೂಡ ಎಚ್ಚರಿಸಿದೆ. ಇದು ಭಾರತದ ಮೇಲೆ ಕೂಡ ಪ್ರಭಾವ ಬೀರಿದೆ. ಇರಾನ್ ಈ ಮಾರ್ಗವನ್ನು ಚೀನಾ ಮತ್ತು ಬಾಂಗ್ಲಾದೇಶಕ್ಕೆ ಮುಕ್ತವಾಗಿರಿಸಿದ್ರೂ ಭಾರತಕ್ಕೆ ಇನ್ನೂ ಮುಕ್ತಗೊಳಿಸಿಲ್ಲ. ಇದರಿಂದಾಗಿ ಭಾರತದಲ್ಲಿ ಅನಿಲ ಮತ್ತು ತೈಲ ಬೆಲೆಗಳು ಏರಿಕೆಯಾಗುವ ಸಾಧ್ಯತೆ ಇದೆ. ದುಬೈನಲ್ಲಿಯೂ ಕೂಡ ಆತಂಕ ಎದುರಾಗಿರುವಂಥದ್ದು. ಇಲ್ಲಿ ನಡೆದಂತಹ ಡ್ರೋನ್ ದಾಳಿಗಳು ಒಬ್ಬ ಭಾರತೀಯ ಸೇರಿದಂತೆ 4 ಗಾಯಗೊಂಡಿದ್ದಾರೆ. ಇದು UAE ಕೂಡ ಸಂಪೂರ್ಣ ಸುರಕ್ಷಿತವಲ್ಲ ಎಂಬ ಆತಂಕ ಕೂಡ ಮೂಡಿದೆ. ಇನ್ನು ಇರಾನ್ ಇನ್ನು ಮುಂದೆ ಯಾವುದೇ ಪೂರ್ವ ಪ್ರಚೋದನೆ ಇಲ್ಲದೆಯೂ ದಾಳಿ ಮಾಡಬಹುದು ಎಂಬ ಹೊಸ ನೀತಿಯನ್ನು ಅನುಸರಿಸುತ್ತಿದೆ. ತನ್ನ ಮೇಲಿನ ದಾಳಿಗಳು ಸಂಪೂರ್ಣ ನಿಲ್ಲುವವರೆಗೂ ಯಾವುದೇ ಕದನ ವಿರಾಮಕ್ಕೆ ಇರಾನ್ ಸಿದ್ಧವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಇರಾನ್ ಷರತ್ತುಗಳ ಮೇಲೆ ಯುದ್ಧ ಕೊನೆಗೊಳ್ಳುವವರೆಗೂ ಈ ದಾಳಿಗಳು ಮುಂದುವರಿಯುತ್ತೆ. ಆದರೆ ಇರಾನ್ ಯಾವುದೇ ರೀತಿಯ ಕದನ ವಿರಾಮಕ್ಕೆ ಸಿದ್ಧವಿಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಇನ್ನು ಮುಂದೆ ಇರಾನ್ ಮೇಲೆ ದಾಳಿ ನಡೆಯುವುದಿಲ್ಲ ಎಂಬ ಗ್ಯಾರಂಟಿ ಸಿಗುವವರೆಗೂ ಇರಾನ್ ಯುದ್ಧ ನಿಲ್ಲಿಸಲು ತಯಾರಿಲ್ಲ. ಯಾಕೆಂದರೆ ಈಗಾಗಲೇ ಮಾತುಕತೆ ಹೊತ್ತಲ್ಲೇ ದಾಳಿ ನಡೆಸಿ ವಂಚಿಸಿದ ಘಟನೆಗಳು ನಡೆದಿದೆ. US, ಇಸ್ರೇಲ್ ಹಾಗೂ ಅದರ ಮಿತ್ರ ರಾಷ್ಟ್ರಗಳಿಗೆ ಹೋಗುವಂತಹ ತೈಲವನ್ನು ಮಾತ್ರ ತಡೆಹಿಡಿಯಲಾಗುತ್ತೆ. ಇತರ ದೇಶಗಳಿಗೆ ತೈಲ ಸಾಗಿಸಲು ಹಾರ್ಮುಜ್ ಮುಕ್ತವಾಗಿರುತ್ತೆ ಅಂತಾನೂ ಕೂಡ ಇರಾನ್ ಹೇಳಿದೆ. ಹಾರ್ಮುಜ್ ರಾಜ್ಯ ಚೀನಾಕ್ಕೆ ಮುಕ್ತವಾಗಿದೆ. ತೈಲ ಅಲ್ಲಿಗೆ ಹೋಗ್ತಿದೆ. ಆದರೆ ಅದು ಭಾರತಕ್ಕೆ ಮುಕ್ತವಾಗಿಲ್ಲ. ವಾಸ್ತವವಾಗಿ ಅದನ್ನು ಬಾಂಗ್ಲಾದೇಶಕ್ಕೂ ತೆರೆಯಲಾಗಿದೆ. ಈಗ ಭಾರತ ಇರಾನ್ನೊಂದಿಗೆ ಮಾತುಕತೆ ನಡೆಸಲು ಪ್ರಯತ್ನಿಸುತ್ತಿದೆ. ಆದರೆ ಅದು ಇನ್ನೂ ಆಗಿಲ್ಲ. ಮತ್ತು ಭಾರತದಲ್ಲಿ ಈಗ ಅನಿಲ ಬೆಲೆಗಳು ಏರಲಿಕ್ಕೆ ಪ್ರಾರಂಭಿಸಿದೆ. US ನಿರ್ಬಂಧಗಳಿಂದಾಗಿ ಇರಾನ್ನಿಂದ ದೂರವಿದ್ದ ದೇಶಗಳಿಗೆ ಸಮಸ್ಯೆ ಶುರುವಾಗಿದೆ. ಅದರಲ್ಲಿ ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ, ಇಂಡೋನೇಷ್ಯಾ, ಮಲೇಷಿಯಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ದೇಶಗಳು ಸೇರಿವೆ. ಎಲ್ಲ ದೇಶಗಳಲ್ಲಿ ಅನೇಕ ಸಮಸ್ಯೆಗಳು ಪ್ರಾರಂಭವಾಗಿದೆ. ಮತ್ತೊಂದು ಕಡೆ ಇರಾನ್ ಒಮಾನ್ನ ಅತಿ ದೊಡ್ಡ ತೈಲ ಸಂಗ್ರಹಾರದ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ್ದು ಅದು ಕೂಡ ಉರಿಯುತ್ತಿದೆ. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.